ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು ಇದುವರೆಗೆ ಯಾಕೆ ಈ ಭಗವದ್ಗೀತಾ ಪಾರಾಯಣ ಮತ್ತು ಪ್ರವಚನವನ್ನು ನಾವು ಕೇಳಲೇಬೇಕು ಎಂದರ್ಥಕ್ಕೆ ಧರ್ಮಾರ್ಥ ಕಾಮ ಮೋಕ್ಷಗಳ ಪುರುಷಾರ್ಥಗಳಲ್ಲಿ ಮೋಕ್ಷವು ಪರಮಪುರುಷಾರ್ಥ ಎಂದು ತಿಳಿಯುತ್ತದೆ. ಅಂತಹ ಒಂದು ಅತ್ಯದ್ಭುತವಾದ ಈ ಭಗವದ್ಗೀತೆಯ ಪಾರಾಯಣ ಪ್ರವಚನ ನಮ್ಮ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮ್ಮೆಲ್ಲರೂ ಕೂಡ ಕೊಡುಗೆ ನೀಡಿದೆ ಅಂತ ಹೇಳಿ ಅವರಿಗೆ ನಾವು ಎಷ್ಟೇ ಧನ್ಯವಾದಗಳು ಹೇಳಿದರೂ ಕೂಡ ಸಾಲಲ್ಲ ಅಂತ ಹೇಳಿ ಈಗ ನಾವು ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಈಗ ಕಲಿಯುಗದ ಪ್ರತ್ಯಕ್ಷ ವರದೈವ ಶ್ರೀ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡೋಣ. ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಆಚಾರ್ಯರು ಹೇಳಿರುವ ಪ್ರಕಾರ ಈ 9ನೇ ಅಧ್ಯಾಯವು ಮಹತ್ತರವಾದ ಅಧ್ಯಾಯ. ಯಾಕೆಂದರೆ ನಾವು ಅಂದರೆ ಆರ್ಥಿಕ ಭಕ್ತರೆಲ್ಲ ಕೂಡ ನಾವೆಲ್ಲರೂ ಕೂಡ ಸಾತ್ವಿಕರು ಹಾಗೆ ಆಸ್ತಿಕರು ಅಂತೀವಿ. ಅಂದರೆ ಭಗವಂತನು ಅಸ್ತಿ ಎಂದು ತಿಳ್ಕೊಂಡವರು ಅಂತ ಅರ್ಥ. ಆಸ್ತಿಕರು ಅಂದರೆ ಅದೊಂದೇ ಸಾಲದು. ಯಾವುದೇ ಒಂದು ಕೆಲಸ ನಾವು ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ ಅದರ ಫಲಿತವನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಆ ಫಲಿತವೂ ಕೂಡ ಚೆನ್ನಾಗಿರಲಿ, ನಮ್ಮೆಲ್ಲರೂ ಕೂಡ ಉಪಯೋಗವಾಗಿರಲಿ, ಅಷ್ಟೈಶ್ವರ್ಯಗಳು ಆರೋಗ್ಯ ಎಲ್ಲ ಕೂಡ ಕೊಡಲಿ ಎಂಬ ಉದ್ದೇಶದಿಂದ ನಾವೆಲ್ಲವೂ ಕೂಡ ಪೂಜಾ ಪುನಸ್ಕಾರಗಳು ಆಗಲಿ ಹಾಗೆ ಹೋಮ ಹವನಗಳಾಗಲಿ ಪಾರಾಯಣ ಪ್ರವಚನಗಳಾಗಲಿ ನಾವು ಮಾಡುತ್ತೇವೆ. ಅಂತಹ ಒಂದು ಮಹಾಸಂಕಲ್ಪವನ್ನು ನಾವೆಲ್ಲರೂ ಕೂಡ ಈಗ ಮಾಡೋಣ ಅಂತ ಹೇಳಿ ತಾವೆಲ್ಲರೂ ಕೂಡ ಮನೆಯಲ್ಲಿ ಕುಳಿತುಕೊಂಡು ಭಗವಂತನೇ, ಯಾಕೆಂದರೆ ಯತ್ರ ಗೀತಾ ವಿಚಾರಶ್ಚ ಪಠನಂ ಪಾಠನಂ ಶ್ರುತಂ ತತ್ರಾಹಂ ನಿಶ್ಚಿತಂ ಪೃಥ್ವಿ ನಿವಸಾಮಿ ಸದೈವಹಿ. ಭಗವದ್ಗೀತೆಯ ಪಾರಾಯಣ ಪ್ರವಚನ ನಡೆಯುತ್ತೋ ಅಲ್ಲಿ ಸಾಕ್ಷಾತ್ತು ಶ್ರೀಕೃಷ್ಣ ಪರಮಾತ್ಮನಾಗಿರುವಂತಹ ನಾನು ಅಲ್ಲಿ ಬರ್ತೇನೆ, ಅಲ್ಲೇ ತಮ್ಮ ಎದುರುಗಡೆನೇ ಇರ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾರೆ ಅಂತ ಒಂದು ಪದ್ಯದಲ್ಲಿದೆ. ಸೊ ಅದಕ್ಕಾಗಿ ನಾವೆಲ್ಲರೂ ಕೂಡ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನೇ ಎದುರುಗಡೆ ಇದ್ದಾರೆ ಎಂಬ ಭಾವನೆಯಿಂದ ನಾವು ಈ ಮಹಾಸಂಕಲ್ಪವನ್ನು ಮಾಡಿ ಅವರ ಚರಣಾರವಿಂದಗಳಲ್ಲಿ ನಾವು ತ್ರಿಕರಣ ಶುದ್ಧಿಯಾಗಿ ಪ್ರಾರ್ಥಿಸೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ
बुद्धिशक्ति वृद्धि द्वारा परीक्षासु उत्तीर्णता सिद्ध्यर्थम अधिकारिणां स्वस्वविधि निर्वहण कौशल सिद्ध्यर्थम समस्त पापक्षयार्थम ज्ञान भक्ति वैराग्य सिद्ध्यर्थम श्री गोपाल कृष्ण प्रेरणया श्री गोपाल कृष्ण प्रीत्यर्थम श्रीमद्भगवद्गीतायाः नवमोऽध्यायान्तर्गत श्लोकपारायणं तथा भगवद्गीता प्रवचनं श्रवणं च करिष्यामहे। ಈಗ ಭಗವದ್ಗೀತೆಯ ಕರ್ತ ಆಗಿರುವಂತಹ ಶ್ರೀಕೃಷ್ಣ ಪರಮಾತ್ಮರ ಒಂದು ಪ್ರಾರ್ಥನೆಯನ್ನು ಮಾಡಿ ಮುಂದೆ ವರಿಸೋಣ ಅಂತ ಹೇಳಿ ಈಗ ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡೋಣ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾವು ನಿತ್ಯ ಪಾರಾಯಣ ಗ್ರಂಥವಾಗಿ ನಾವೆಲ್ಲರೂ ಕೂಡ ಈ ಭಗವದ್ಗೀತಾ ಗ್ರಂಥವನ್ನು ಒಂದು ಸನಾತನ ಧರ್ಮದ ವೈದಿಕ ಶಾಸ್ತ್ರದಲ್ಲಿ, ವೈದಿಕ ಇತಿಹಾಸದಲ್ಲಿ ಅಥವಾ ವೈದಿಕ ಸಾಹಿತ್ಯದಲ್ಲಿ ಭಗವದ್ಗೀತವೇ ನಮಗೆ ಹತ್ತಿರವಾದ ಗ್ರಂಥ ಈ ಕಲಿಯುಗದಲ್ಲಿ. ಅಂಥ ಒಂದು ಭಗವದ್ಗೀತಾ ಗ್ರಂಥವನ್ನು ನಾವು ಗ್ರಂಥವನ್ನಾಗಿ ತಿಳ್ಕೊಳ್ಳೋದೇ ಸಾಕ್ಷಾತ್ತು ಪರಮಾತ್ಮನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಗ್ರಂಥ ಮೂಲಕವಾಗಿ ನಮ್ಮೆಲ್ಲರ ಮುಂದೆ ಇದ್ದಾರೆ ಎಂಬ ಉದ್ದೇಶದಿಂದ ನಾವೆಲ್ಲರೂ ಕೂಡ ಈಗ ಭಗವದ್ಗೀತಾ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ವೇದವ್ಯಾಸರ ಮೂಲಕವೇ ನಮಗೆ ಲಭಿಸಿದೆ ಎಂಬ ಉದ್ದೇಶದಿಂದ ವೇದವ್ಯಾಸ ಮುನಿಗಳ ಒಂದು ಪ್ರಾರ್ಥನೆಯನ್ನು ಮಾಡಿ ತದನಂತರ ಪಾರಾಯಣಕ್ಕೆ ನಾವೆಲ್ಲರೂ ಕೂಡ ಹೋಗೋಣ ಅಂತ ಹೇಳಿ ಈಗ ತಾವೆಲ್ಲರೂ ಕೂಡ ಅಲ್ಲೇ ವೇದವ್ಯಾಸರನ್ನು ತಮ್ಮ ತಮ್ಮ ಮನದಲ್ಲಿ ನೆನೆಸಿಕೊಂಡು ಈ ವೇದವ್ಯಾಸರ ಒಂದು ಪ್ರಾರ್ಥನೆಯನ್ನು ಮಾಡಿ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಈಗ ಭಗವದ್ಗೀತೆಯ 9ನೇ ಅಧ್ಯಾಯದ ರಾಜವಿದ್ಯಾರಾಜಗುಹ್ಯ ಯೋಗ ಎಂಬ ಒಂದು ನಾಮಾಂಕಿತವಾದ ಈ ಅಧ್ಯಾಯದ ಪ್ರವಚನವನ್ನು ಆಚಾರ್ಯರು ತಮ್ಮೆಲ್ಲರಿಗೂ ಕೂಡ ಸರಳವಾಗಿ ಸುಲಭವಾಗಿ ಅರ್ಥ ಆಗೋ ಥರ ಈಗ ಅವರ ಪ್ರವಚನವನ್ನು ಮಾಡ್ತಾರೆ. ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಕೇಳೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಪೂರ್ವಗುರುಭ್ಯೋ ನಮಃ, ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಹ್ಯತೆ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನ ಸಹಸ್ರಭಾನುಂ
ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಹರಯೇ ನಮಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚ ಆನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ ಚಕ್ರವರ್ತಿನಂ. ಹರಯೇ ನಮಃ. ಶ್ರೀಮದ್ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಭಗವಂತನಾದ ಶ್ರೀನಿವಾಸ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಉತ್ತಮವಾದ ಅವಕಾಶವನ್ನು ಕಲ್ಪನೆ ಮಾಡಿಕೊಟ್ಟಿದ್ದಾನೆ ಅಂತ ಭಾವಿಸ್ಕೊಳ್ಳೋಣ. ಆದ್ದರಿಂದ ಆರಂಭದಲ್ಲಿ ಆ ಶ್ರೀನಿವಾಸನಿಗೆ ಅನಂತ ಕೃತಜ್ಞತಾಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸೋಣ. ಶ್ರೀ ವೆಂಕಟಲಸಚ್ಚೈಲವಾಸೀ ದಾಸೀಕೃತಾಮರಃ ಛಾಯಯಾ ಪಾತು ಮಾಂ ನಿತ್ಯಂ ಶ್ರೀನಿವಾಸಸುರದ್ರುಮಃ. ಶ್ರೀ ವೆಂಕಟಲಸಚ್ಚೈಲವಾಸಿ ಭಗವಂತ ಪರ್ವತದಲ್ಲಿ ಇದ್ದಾನೆ. ಭಗವಂತ ಅವನ ಗುಣಗಳನ್ನು ಗಾನವನ್ನು ನಾವು ಭಗವದ್ಗೀತೆಯಲ್ಲಿ ಮಾಡ್ತಾ ಇದ್ದೇವೆ. ಭಗವದ್ಗೀತೆಯಲ್ಲಿ ಮಾಡುತ್ತಾ ಸರ್ವತ್ರ ವ್ಯಾಪ್ತನಾದವನು ಭಗವಂತ, ಈ ವಿಚಾರಗಳನ್ನು ಇದೀಗ ಭಗವದ್ಗೀತೆಯಲ್ಲಿ ಮುಂದೆ ತಿಳಿಸ್ತಾ ಇದ್ದೇವೆ. ಎಲ್ಲ ಕಡೆ ಭಗವಂತ ಇದ್ದಾನೆ. ಆದ್ದರಿಂದ ವೆಂಕಟ ಪರ್ವತದಲ್ಲಿ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಅಲ್ಲ, ಭಗವಂತ ಇಲ್ಲಿದ್ದು ಬಿಟ್ಟರೆ ವೈಕುಂಠದಲ್ಲೋ ಅಥವಾ ಸ್ವರ್ಗದಲ್ಲೋ ಅಥವಾ ಬೇರೆ ಬೇರೆ ಲೋಕಗಳಲ್ಲಿ ಇರೋವಂಥ ದೇವತೆಗಳೆಲ್ಲ ಏನು ಮಾಡ್ತಾ ಇದ್ದಾರಪ್ಪ, ಭಗವಂತ ಇಲ್ಲಿಲ್ಲ ಅಂತ ಅಂದ್ಕೊಂಡು ಬಿಡ್ತಾರೋ ಅಂದರೆ ಹಾಗೇನಿಲ್ಲ. ಶ್ರೀ ವೆಂಕಟಲಸಚ್ಚೈಲವಾಸಿ ದಾಸೀಕೃತಾಮರಃ. ಆದರೂ ಎಲ್ಲ ದೇವತೆಗಳು ಭಗವಂತ ಸರ್ವತ್ರ ವ್ಯಾಪ್ತನಾದ್ದರಿಂದ ವಿಶೇಷ ಸನ್ನಿಧಾನವನ್ನು ವೆಂಕಟಾಚಲ ಪರ್ವತದಲ್ಲಿ ತೋರಿಸಿದ್ದಾನಷ್ಟೇ. ಅವನ ದಾಸತ್ವವನ್ನು ಎಂದೆಂದೂ ಸ್ವೀಕಾರ ಮಾಡಿರ್ತಾರೆ. ಆದ್ದರಿಂದ ವೆಂಕಟ ಪರ್ವತಕ್ಕೆ ಬಂದುಬಿಟ್ಟಿದ್ದಾನೆ. ಅಲ್ಲಿ ಭಗವಂತನಿಗೆ ದೇವತೆಗಳು ದಾಸರಾಗಿಲ್ಲ ಅಂತ ಅಂದ್ಕೊಳ್ಬಾರ್ದು. ಭಗವಂತ ಎಲ್ಲೇ ವಿಶೇಷವಾಗಿ ಸನ್ನಿಹಿತನಾದರೂ ಸಕಲ ದೇವತೆಗಳು ವೆಂಕಟ ಪರ್ವತದಲ್ಲಿ ವೃಕ್ಷಗಳಾಗಿ, ಪಕ್ಷಿಗಳಾಗಿ, ನಾನಾ ವಿಧವಾದ ಭಿಕ್ಷುಗಳಾಗಿ ಆ ಪರ್ವತದಲ್ಲಿ ನೆಲೆಸಿದ್ದಾರೆ. ಆದ್ದರಿಂದ ಅಂಥ ಶ್ರೀನಿವಾಸನಿಗೆ ಅವನ ಕೃತಜ್ಞತೆ ಅವನಿಗೆ ಸಲ್ಲಿಸಬೇಕು. ಅವನ ಕರುಣಾಪೂರ್ಣವಾದ ದೃಷ್ಟಿಯಿಂದಲೇ ಎಲ್ಲ ಕಾರ್ಯಕ್ರಮಗಳು ಜರುಗುತ್ತಾ ಇರೋದು. ಅಂತಹ ಶ್ರೀನಿವಾಸನೇ ಶ್ರೀಕೃಷ್ಣ ಅರ್ಜುನನನ್ನು ಕುರಿತು ತಿಳಿಸಿದ ವಿಶೇಷವಾಗಿ ಉಪದೇಶವನ್ನು ನೀಡುತ್ತಾ ಇದ್ದಾನೆ. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಇದು ಎರಡನೇ ಶ್ಲೋಕ. ಎರಡನೇ ಶ್ಲೋಕದ ವ್ಯಾಖ್ಯಾನವನ್ನೇ ಮುಂದುವರಿಸ್ತಾ ಇದ್ದೇವೆ. ಪ್ರತ್ಯಕ್ಷ ಅವಗಮಂ ಅಂದರೆ ಏನು ಅಂತ ವಿಶೇಷವಾಗಿ ಭಾಷ್ಯಾದಿಗಳಲ್ಲಿ, ಟಿಪ್ಪಣಿಯಾದಿಗಳಲ್ಲಿ, ಏನು ಟೀಕಾದಿಗಳಲ್ಲಿ ವಿವರಣೆ ಮಾಡಿದ್ರು ಅದರ ಸ್ವಲ್ಪ ಮಟ್ಟಿನ ವಿಚಾರವನ್ನು ತಿಳಿದುಕೊಂಡ್ವಿ. ಅನಂತರದಲ್ಲಿ ತಿಳಿಸ್ತಾ ಇದ್ದಾರೆ ಪ್ರತ್ಯಕ್ಷಾವಗಮಂ ಧರ್ಮ್ಯಂ. ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದದ್ದು ಯಾವುದು ಅಂದರೆ ಜ್ಞಾನವೇ. ಯಾವ ಜ್ಞಾನ? ಪರೋಕ್ಷ ಜ್ಞಾನ. ನಮಗೆ ಈ ವೇದಗಳನ್ನು ಓದ್ತೀವಿ, ವೇದಾಂತಾದಿ ಶಾಸ್ತ್ರಗಳನ್ನು ಓದ್ತೇವೆ. ಇವುಗಳಿಂದ ಏನಾಗುತ್ತೆ ಅಂದರೆ ಭಗವಂತನ ಜ್ಞಾನ ಬರುತ್ತೆ. ಈ ಭಗವಂತನ ಜ್ಞಾನಕ್ಕೆ ಇದಕ್ಕೆ ಎಂಥ ಜ್ಞಾನ ಅಂದರೆ ಎರಡು ವಿಧವಾದ ಜ್ಞಾನ. ಒಂದು ಪರೋಕ್ಷ ಜ್ಞಾನ, ಇನ್ನೊಂದು ಅಪರೋಕ್ಷ ಜ್ಞಾನ. ನಾವು ಇದೇ ಊರಿನಲ್ಲಿ ಕುಳಿತುಕೊಂಡು ಬೇರೆ ಲೋಕಗಳ ಬಗ್ಗೆ, ವಿದೇಶಗಳ ಬಗ್ಗೆ ಪತ್ರಿಕೆಗಳ ಮುಖಾಂತರ ಅಥವಾ ಇನ್ಯಾವುದ್ರ ಮುಖಾಂತರ ಜ್ಞಾನವನ್ನು ಪಡೆದರೆ ಅದು ಪರೋಕ್ಷ ಜ್ಞಾನ ಆಗುತ್ತೆ. ಕಣ್ಣಾರೆ ನಾವೇ ಅವುಗಳನ್ನು ನೋಡಿದರೆ ಅಥವಾ ನಮ್ಮ ಜ್ಞಾನೇಂದ್ರಿಯಗಳ ಸ್ಪರ್ಶದಿಂದ
ಅದರಲ್ಲೂ ವಿಶೇಷವಾಗಿ ತಿಳ್ಕೊಂಡ್ರೆ ಆವಾಗ ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಹಾಗೆ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದದ್ದು ಯಾವುದು ಅಂದರೆ ಸಕಲ ಶಾಸ್ತ್ರಗಳು ಹೇಳುವಂಥ ಭಗವದ್ವಿಷಯಕವಾದ ಪರೋಕ್ಷ ಜ್ಞಾನ. ಅಂದರೆ ಭಗವಂತನನ್ನು ಕೈ ಹಿಡ್ಕೊಂಡು ಬಂದು ಕರ್ಕೊಂಡು ಬಂದು ನೋಡಪ್ಪ ಇವನೇ ಭಗವಂತ ನೋಡು ಅಂತ ನಮಗೆ ತೋರಿಸೋರು ಯಾರೂ ಇಲ್ಲ. ಹಂಗೆ ಭಗವಂತನನ್ನು ಕೈ ಹಿಡ್ಕೊಂಡು ಬಂದು ತೋರ್ಸೋಕ್ಕಾಗೋದೂ ಇಲ್ಲ. ಆದ್ದರಿಂದ ಓಂ ಶಾಸ್ತ್ರಯೋನಿತ್ವಾತ್ ಓಂ ಅಂತ ಬ್ರಹ್ಮಸೂತ್ರ, ಶಾಸ್ತ್ರೈಕ ಸಮಧಿಗಮ್ಯನಾದವನು ಭಗವಂತ. ಸಕಲ ವೇದಗಳು, ಸಕಲ ಶಾಸ್ತ್ರಗಳು, ಸಕಲ ಪುರಾಣಗಳು ಎಲ್ಲವೂ ಭಗವಂತನನ್ನು ಹೊಗಳ್ತಾ ಇವೆ. ರಾಘವೇಂದ್ರ ಗುರುಗಳು ತಮ್ಮ ಪ್ರಾತಃಸಂಕಲ್ಪ ಗದ್ಯದಲ್ಲಿ ಇದನ್ನೇ ಆರಂಭದಲ್ಲಿ ತಿಳಿಸಿದ ಮಾತು. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅರೇಷ ಶಬ್ದಾರ್ಥ ಅಂತ ಲೌಕಿಕವಾಗಿರ್ಬೋದು, ವೈದಿಕವಾಗಿರ್ಬೋದು, ಸಕಲ ಶಬ್ದಗಳು, ಸಕಲ ವರ್ಣಗಳು, ಸಕಲ ಪದಗಳು ಭಗವಂತನನ್ನು ಹೇಳ್ತಾ ಇವೆ. ಆದ್ದರಿಂದ ಭಗವಂತನನ್ನು ಹೇಳಿದ್ರಿಂದ ನಮಗೆ ಏನು ಆ ಶಬ್ದಗಳನ್ನು, ಆ ಗ್ರಂಥಗಳನ್ನು ಓದಿ ಬರುವ ಜ್ಞಾನ ಏನಿದೆ ಇದು ಪರೋಕ್ಷ ಜ್ಞಾನ. ಇಂಥ ಪರೋಕ್ಷ ಜ್ಞಾನವನ್ನು ಪಡೆದುಕೊಂಡು ನಾವು 4-6 ಜನಗಳಿಗೆ ಇಂಥ ಪರೋಕ್ಷ ಜ್ಞಾನವನ್ನೇ ಹಂಚುತ್ತಾ ಇದ್ದರೆ ಅದನ್ನೇನೆ ಅಧ್ಯಾಪನ ಅಂತ ಕರೆಯೋದು. ಈ ಅಧ್ಯಾಪನ ಅನ್ನೋದಾಗಲಿ, ನಿರಂತರವಾದ ಅಧ್ಯಯನ ಆಗಲಿ, ಇದು ಒಂದು ದೃಷ್ಟಿಯಿಂದ ಇದು ಉಪಾಸನೆ. ಸಾ ಉಪಾಸನಾ ಚದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನರೂಪ ಪರಾಚೈವ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಅದನ್ನು ಸ್ಪಷ್ಟಪಡಿಸ್ತಾರೆ. ಆದ್ದರಿಂದ ಶಾಸ್ತ್ರಾಭ್ಯಾಸ ಸ್ವರೂಪವಾದದ್ದು ಏನು ಪರೋಕ್ಷ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಶಾಸ್ತ್ರಾಭ್ಯಾಸಾದಿಗಳನ್ನು ಮಾಡ್ತೇವೆ, ಇದು ಒಂದು ಪರೋಕ್ಷ ಜ್ಞಾನಕ್ಕೆ ಸಾಧನವಾದದ್ದು. ಯಾವುದು? ಶಾಸ್ತ್ರಾಭ್ಯಾಸಾದಿಗಳು. ಅದರಿಂದ ನಮಗೆ ಬರೋದು ಯಾವುದು? ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನದಿಂದ ಏನು ಬರುತ್ತೆ? ಅದೇ ನಿಧಿಧ್ಯಾಸನ. ಪರೋಕ್ಷ ಜ್ಞಾನದಿಂದ ಏನು ಬಂತು ನಮಗೆ ಅಂದರೆ ಭಗವಂತನ ಅಪರೋಕ್ಷ ಜ್ಞಾನ ಬರುತ್ತೆ. ಅದನ್ನೇ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇರೋದು ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಅಂತ ತಿಳಿಸಿತು. ಪ್ರತ್ಯಕ್ಷಾವಗಮಂ ಅಂದರೆ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದದ್ದು. ಧರ್ಮ್ಯಂ ಅಂದರೆ ಭಗವಂತನ ಪರೋಕ್ಷ ಜ್ಞಾನ. ಹಾಗಾದರೆ ಧರ್ಮ್ಯಂ ಅಂದರೆ ಏನಪ್ಪ ಅಂದರೆ ಧರ್ಮಕ್ಕೆ, ಧರ್ಮಾದನಪೇತಂ ಧರ್ಮ್ಯಂ, ಧರ್ಮಕ್ಕೆ ಸಂಬಂಧಪಟ್ಟಂಥ ಜ್ಞಾನ. ಧರ್ಮ ಅಂದರೆ ಯಾರು? ಧರ್ಮ ಅಂದರೆ ಪುಣ್ಯ ಪಾಪ. ಪುಣ್ಯ ಪಾಪ ಅನ್ನೋ ಅರ್ಥನೂ ಧರ್ಮ ಶಬ್ದಕ್ಕೆ ಇದೆ, ನಿಜ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಧರ್ಮ ಅಂದರೆ ಸಾಕ್ಷಾತ್ ಭಗವಂತ ಅಂತ ಅರ್ಥ. ಆದ್ದರಿಂದ ಧರ್ಮ್ಯಂ ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ಶಾಸ್ತ್ರಗಳಿಂದ ಉಂಟಾಗುವ ಪರೋಕ್ಷ ಜ್ಞಾನಕ್ಕೇನೆ ಧರ್ಮ್ಯ ಅಂತ ಹೆಸರು ಅಂತ ಆ ಅರ್ಥವನ್ನು ತಿಳಿಸ್ಕೊಡ್ತಾರೆ. ಈ ಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ ಏನಾಗುತ್ತೆ? ನಮಗೆ ಭಗವಂತನ ಅಪರೋಕ್ಷ ಜ್ಞಾನವಾಗುತ್ತೆ. ಅಪರೋಕ್ಷ ಜ್ಞಾನವಾದರೆ ಏನಾಗುತ್ತೆ ಅಂದರೆ ಭಗವಂತನ ಪ್ರಸಾದವಾಗುತ್ತೆ. ಭಗವಂತನ ಪ್ರಸಾದವಾದರೆ ಮೋಕ್ಷ ದೊರಕುತ್ತೆ. ಮೋಕ್ಷ ದೊರಕಿದ್ರೆ ನಿರಂತರವಾದ ಸುಖಸ್ವರೂಪ ಏನಿದೆ ಆ ಸುಖದ ಅಭಿವ್ಯಕ್ತಿ ಆಗುತ್ತೆ ನಮಗೆ. ದುಃಖ ಲೇಷದ ಸ್ಪರ್ಶವಿಲ್ಲದ ಕೇವಲ ಸುಖಾತ್ಮಕವಾದದ್ದೇ ಮೋಕ್ಷ. ಅಂಥ ಮೋಕ್ಷ ದೊರಕತ್ತೆ. ಆದ್ದರಿಂದ ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೇವ ಏಕೋ ಜನಾರ್ದನಃ. ಆದ್ದರಿಂದ ಭಗವಂತನ ಅಪರೋಕ್ಷ ಜ್ಞಾನ ಪಡೆಯೋದಕ್ಕೆ ಧರ್ಮ್ಯಂ ಅಂದರೆ ಭಗವದ್ವಿಷಯಕವಾದ ಜ್ಞಾನವನ್ನು ಸಂಪಾದನೆ ಮಾಡಬೇಕೇ ಹೊರತು ಬೇರೆ ಇನ್ನೇನೇನೋ ಜ್ಞಾನವನ್ನು ನಾವು ಪಡ್ಕೊಂಡು ಬಿಡ್ತೀವಿ. ಯಾವುದೋ ವ್ಯಾಕರಣ ಶಾಸ್ತ್ರದಲ್ಲಿ ಅತ್ಯದ್ಭುತವಾದ ಜ್ಞಾನವನ್ನು ಪಡೆದಿದ್ದೇವೆ, ಆದ್ದರಿಂದ ಭಗವಂತನ ಅಪರೋಕ್ಷ ಜ್ಞಾನ ಆಗಲ್ಲ. ಅಥವಾ ಇನ್ಯಾವುದೋ ಸಾಂಖ್ಯಶಾಸ್ತ್ರದ ಅಧ್ಯಯನ ಮಾಡಿದ್ದೇವೆ, ಆದ್ದರಿಂದ ಭಗವಂತನ ಅಪರೋಕ್ಷ ಜ್ಞಾನವಾಗಲಿ ಆಗೋಲ್ಲ. ಯಾರ ಅಪರೋಕ್ಷ ಜ್ಞಾನ? ಭಗವಂತನ ಅಪರೋಕ್ಷ ಜ್ಞಾನ. ಭಗವಂತನ ಅಪರೋಕ್ಷ ಜ್ಞಾನ ಬರೋದಕ್ಕೆ ಭಗವದ್ವಿಷಯಕವಾದ ಪರೋಕ್ಷ ಜ್ಞಾನವನ್ನು,
ಶಾಸ್ತ್ರಾದಿಗಳಿಂದ ಅದರ ಜ್ಞಾನವನ್ನು ಪಡೆಯಬೇಕೇ ಹೊರತು ಬೇರೆ ಯಾವುದೋ ಜ್ಞಾನವನ್ನು ಅಮೇರಿಕಾ ದೇಶ ಎಷ್ಟು ದೂರ ಇದೆ, ಎಷ್ಟು ರಾಜ್ಯಗಳಿದೆ, ಎಷ್ಟು ವಿಸ್ತಾರವಿದೆ, ಅದರ ಸಂಪತ್ತೇನು, ಇದನ್ನೆಲ್ಲ ತಿಳ್ಕೊಂಡಿದ್ದೀವಿ ಅಂದರೆ ಇದನ್ನೆಲ್ಲ ತಿಳ್ಕೊಂಡಿದ್ದರೆ ಬೇರೆ ದುಡ್ಡು ಕಾಸು ಇತ್ಯಾದಿಗಳು ಬರ್ಬೋದು ಅಷ್ಟೇ ಹೊರತು ಭಗವಂತನ ಅಪರೋಕ್ಷ ಜ್ಞಾನ ಆಗೋಲ್ಲ. ಆದ್ದರಿಂದ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಆದ್ದರಿಂದ ಧರ್ಮ್ಯಂ ಅಂದರೆ ಧರ್ಮಕ್ಕೆ ಸಂಬಂಧಪಟ್ಟ ಜ್ಞಾನ. ಹಾಗಾದರೆ ಧರ್ಮ ಅಂದರೆ ಯಾವುದಪ್ಪ ಅಂದರೆ ಧರ್ಮ ಅಂದರೂ ಭಗವಂತನೇ. ಆದ್ದರಿಂದ ಭಗವಂತನ ಜ್ಞಾನವನ್ನು ಪರೋಕ್ಷ ಜ್ಞಾನವನ್ನು ಪಡೆದರೆ ಭಗವಂತನ ಅಪರೋಕ್ಷ ಜ್ಞಾನ ಅನ್ನೋದು ನಮಗೆ ಉಂಟಾಗುತ್ತೆ ಅಂತ ನಾವು ಆಲೋಚನೆಯನ್ನು ಮಾಡಿಕೊಳ್ಬೇಕು ಅಂತ ತಿಳಿಸ್ತಾರೆ. ಆದ್ದರಿಂದ ಧರ್ಮ ಶಬ್ದಕ್ಕೆ ಹಾಗಾದರೆ ಧರ್ಮ ಅಂದರೆ ಭಗವಂತ ಅಂತ ಹೇಳ್ತೀವಲ್ಲ, ಅದನ್ನು ಆಚಾರ್ಯರು ಸ್ಪಷ್ಟ ಮಾಡಿಬಿಟ್ರು. ಧರ್ಮೋ ಭಗವಾನ್ ಅಂತಂದರು. ಧರ್ಮ ಅಂದರೆ ಭಗವಂತನೇ ಅಂದರು. ತದ್ವಿಷಯಂ ಧರ್ಮ್ಯಂ ಅಂತ ಬರೆದರು. ಯಾಕೆ ಧರ್ಮ ಅಂತ ಭಗವಂತನನ್ನು ಕರೀತಾರೆ ಅಂದರೆ ಸರ್ವಂ ಜಗತ್ತು ಧತ್ತೆ ಇತಿ ಧರ್ಮ. ಸಮಗ್ರವಾದ ಜಗತ್ತನ್ನು ಹೊತ್ತುಕೊಂಡವನು ಭಗವಂತನಾದ್ದರಿಂದ ಅವನಿಗೆ ಧರ್ಮ ಅಂತ ಹೆಸರು. ಧರ್ಮ ಅಂದರೆ ಅದೇ ಅರ್ಥ. ಧಾರಣಾ ಧರ್ಮ ಇತ್ಯಾಹುಹು. ಧರ್ಮೋ ಧಾರಯತೆ ಪ್ರಜಾ ಅಂತಂತೀವಿ. ಪುಣ್ಯ ಪಾಪಗಳು ಅಂತಲೇ ಒಂದು ಅರ್ಥ ಇರ್ಬೋದು, ಇಲ್ಲ ಅಂತ ನಾನು ಹೇಳಲಿಲ್ಲ, ಅದೂ ಅರ್ಥ ಇದೆ ನಿಜ. ಆದರೆ ಧೃಣಧಾರಣೆ ಅನ್ನೋ ಧಾತುವಿಗೆ ಔಣಾದಿಕ ಮನ್ ಪ್ರತ್ಯಯ ಬಂದು ಆನಂತರದಲ್ಲಿ ಸಾರ್ವಧಾತುಕ ಅರ್ಧಧಾತುಕಯೋಹೋ ಅಂತ ಗುಣ ಬಂದು ಉರಂಡ್ರಪರಹ ಅಂತ ಬಂದರೆ ಧರ್ಮ ಅಂತ ಶಬ್ದದ ನಿಷ್ಪತ್ತಿ ಏನಾಗಿದೆ. ಈ ನಿಷ್ಪನ್ನವಾದ ಈ ಶಬ್ದಕ್ಕೆ ಅರ್ಥ ಧರ್ಮ ಅನ್ನೋ ಶಬ್ದಕ್ಕೆ ಅರ್ಥ ಧತ್ತೆ ಇತಿ ಧರ್ಮ. ಧಾರಣಾ ಧರ್ಮ. ಸಕಲವನ್ನೂ ಹೊತ್ತುಕೊಂಡಿದ್ದಾನೆ. ಇಡೀ ಜಗತ್ತನ್ನು ಧಾರಣ ಮಾಡಿದವನು, ಸಕಲ ಚೇತನಾಚೇತನಾತ್ಮಕವಾದ ಪ್ರಪಂಚವನ್ನು ಹೊತ್ತುಕೊಂಡವನು ಭಗವಂತನಾದ್ದರಿಂದ ಪ್ರಳಯ ಕಾಲದಲ್ಲಿ ಅವಾಗಲೂ ತನ್ನ ಉದರದಲ್ಲಿ ಹೊತ್ತುಕೊಂಡಿರ್ತಾನೆ. ತಸ್ಯೋದರಸ್ಥ ಜಗತಃ ಸದಮಂದ ಸಾಂದ್ರ ಸ್ವಾನಂದ ತುಷ್ಟವ ಪುರೋಪಿ ರಮಾರಮಸ್ಯ ಭೂತ್ಯೈ ನಿಜಾಶ್ರಿತ ಜನಸ್ಯ ಹಿ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರಿಣಾಮ ನಿಮೇಶಕಾಂತಿ. ತಸ್ಯೋದರಸ್ಥ ಜಗಸ್ಸ, ಎಲ್ಲವೂ ಅವನ ಉದರದಲ್ಲಿದೆ. ಹೊತ್ಕೊಂಡಿದ್ದಾನೆ ಭಗವಂತ ತನ್ನ ಉದರದಲ್ಲಿ. ಒಂದು ಕಡೆ ಅಲ್ಲ, ಭಗವಂತ ಧಾರಕತ್ವ ಧರ್ಮರೂಪ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಉಲ್ಲೇಖವನ್ನು ಮಾಡ್ತಾರೆ. ಭಾಗವತದಲ್ಲಿ ಧರ್ಮ ಅನ್ನೋ ಶಬ್ದಕ್ಕೆ ಭಗವಂತ ಅಂತ ಅನೇಕ ಕಡೆಗಳಲ್ಲಿ ಹೇಳಿದ್ದಾರೆ. ಆದ್ದರಿಂದ ಎಲ್ಲಿ ಹೊತ್ಕೊಂಡಿದ್ದಾನೆ ನಮಗಿನ್ನೂ ಸ್ಪಷ್ಟವಾಗಿ ಹೇಳ್ರಪ್ಪ. ಭಗವಂತ ಇಡೀ ಜಗತ್ತನ್ನು ಹೊತ್ಕೊಂಡಿದ್ದು ಎಲ್ಲಿ ಅಂದರೆ ವರಾಹ ಅವತಾರವನ್ನು ನೋಡ್ರಿ, ಕೂರ್ಮಾವತಾರವನ್ನು ನೋಡ್ರಿ, ಗೊತ್ತಾಗ್ಬಿಡುತ್ತೆ ಭಾರ ಹೊತ್ಕೊಂಡವನು ಯಾರು ಅಂತ. ವರಾಹ ಅವತಾರದಲ್ಲಿ ಇಡೀ ಪೃಥಿವಿಯನ್ನು ಹೊತ್ತುಕೊಂಡಂಥವನು ಭಗವಂತ. ಆದ್ದರಿಂದ ಪೃಷ್ಠೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧೆ ಕೋಷ್ಟಾಂತರಾಹಿತ ವಿಚೇಷ್ಟಾಗ ಮೋಘ ಪರಮೇಟೀಡಿ ತತ್ವಮಭಮ. ಆದ್ದರಿಂದ ಅವನು ಭಗವಂತನೇ ಕೂರ್ಮ ರೂಪದಿಂದನೂ ಹೊತ್ಕೊಂಡಿದ್ದಾನೆ. ಕೂರ್ಮಾವತಾರವನ್ನು ಮಾಡಿದಂಥವನು ಭಗವಂತ. ಆ ಕೂರ್ಮಾವತಾರದಲ್ಲಿ ಸಮುದ್ರ ಮಥನ ಆದಂಥ ಕಾಲದಲ್ಲಿ ಇಡೀ ಮಂದರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಹೊತ್ಕೊಂಡವನು ಯಾರು? ಭಗವಂತನೇ. ಆದ್ದರಿಂದ ಕೂರ್ಮಾವತಾರದಲ್ಲೂ ನೋಡ್ರಿ ಬೇಕಾದರೆ ಇಡೀ ಮಂದರ ಪರ್ವತವನ್ನು ತನ್ನ ಮೇಲೆ ಹೊತ್ಕೊಂಡಿದ್ದ. ಆದ್ದರಿಂದ ಧರ್ಮ ಅಂದರೆ ಏನು? ಧಾರಣ ಮಾಡಿದವನು ಧರ್ಮ. ಹಾಗಾದರೆ ಕೂರ್ಮ ರೂಪದಿಂದ ಧಾರಣ ಮಾಡಲಿಲ್ವ ಪರ್ವತವನ್ನು? ಆದ್ದರಿಂದ ಧರ್ಮ ಅಂದರೆ ಕೂರ್ಮ. ಜೊತೆಗೆ ವರಾಹ ಇಡೀ ಪೃಥ್ವಿಯನ್ನು ತನ್ನ ಮೇಲೆ ಹೊತ್ತುಕೊಂಡ. ಆದ್ದರಿಂದ ಅವನಿಗೆ ಧರ್ಮ ಅಂತ ಹೆಸರು ಹೇಳಿದರೆ ತಪ್ಪಾಗಲಾರದು. ಅದನ್ನೇ ಅಂತ ನೋಡಿ, ಪೃಥ್ವಿ ಧರ್ಮ ಮೂರ್ಧನಿ ಅಂತ ಮೋಕ್ಷಧರ್ಮದಲ್ಲಿ, ಮಹಾಭಾರತದ ಮೋಕ್ಷಧರ್ಮದಲ್ಲಿ ಈ ವಾಕ್ಯ ಬರುತ್ತೆ. ಪೃಥ್ವಿ ಧರ್ಮ ಮೂರ್ಧನಿ. ಧರ್ಮ ಅಂತ ಯಾವುದಕ್ಕೆ ಕರೆದಿರು ಗೊತ್ತಾ? ಪರ್ವತಕ್ಕೆ ಧರ್ಮ ಅಂತ ಕರೆದಿದ್ದಾರೆ. ಪರ್ವತದ ಮೂರ್ಧದಲ್ಲಿ ಶಿರದಲ್ಲಿ ಇಡೀ ಪೃಥ್ವಿ ನಿಂತುಕೊಂಡಿದೆ ಅಂತ ವ್ಯಾಖ್ಯಾನವನ್ನು ಮಾಡ್ತಾರೆ. ಆದ್ದರಿಂದ
ಧರ್ಮ ಅನ್ನೋ ಶಬ್ದಕ್ಕೆ ಹೊತ್ತಿಕೊಳ್ಳೋದು, ಧಾರಣ ಮಾಡೋದು ಅಂತ ಅರ್ಥ. ಆದ್ದರಿಂದ ಧಾರಣ ಮಾಡಿದವನು ಯಾರಪ್ಪ? ಭಗವಂತ. ಆದ್ದರಿಂದ ಧರ್ಮ ಅಂದರೆ ಭಗವಂತ. ವಿಷ್ಣು ಸಹಸ್ರನಾಮದಲ್ಲಿ ಸ್ಪಷ್ಟವಾಗಿ ಭಗವಂತ ಭಾರವನ್ನು ಹೊತ್ತುಕೊಂಡಿದ್ದಾನೆ ಅಂತ ಹೇಳಿದ್ದಾರೆ. ಭಾರಭೃತ್ಕಥಿತೋ ಯೋಗಿ ಯೋಗೀಶ ಸರ್ವಕಾಮದಃ ಆಶ್ರಮಕ್ಷಮಣಕ್ಷಾಮೋ ಸುಪರ್ಣೋ ವಾಯುವಾಹನಃ ಅಂತ. ಭಾರಭೃತ್, ಭಾರವನ್ನು ಹೊತ್ತಂಥವನು, ಧಾರಣ ಮಾಡಿದವನು. ಆದ್ದರಿಂದ ಭಗವಂತನಿಗೆ ಭಾರಭೃತ್ ಅಂತ ಹೆಸರು. ಆದ್ದರಿಂದ ಧಾರಣಾತ್ ಧರ್ಮ ಭಗವಾನ್ ಅಂತ ಅಭಿಧಾನ ಕೋಶದಲ್ಲೂ ಕೂಡ ಇದೇ ನಿರೂಪಣೆಯನ್ನು ಮಾಡ್ತಾರೆ. ಆದ್ದರಿಂದ ಭಾರ ಅಂದರೆ ಇಡೀ ಬ್ರಹ್ಮಾಂಡವನ್ನು, ಭಾರಭೂತವಾದ ಬ್ರಹ್ಮಾಂಡ ಇದೆಯಲ್ಲ, ಆ ಬ್ರಹ್ಮಾಂಡವನ್ನು ಕೂರ್ಮ ರೂಪದಿಂದ ಭಗವಂತ ಹೊತ್ತುಕೊಂಡಿದ್ದಾನೆ. ಆದ್ದರಿಂದ ಅವನಿಗೆ ಭಾರಭೃತ್ ಅಂತ ಹೆಸರು. ಬಿಭರ್ತ್ಯಂಡಂ ಹರಿ ಕೂರ್ಮಸ್ತು ಅಂಡೇ ಚಾಪ್ಯುದಕಂ ಮಹತ್ ಅಂತ ಅದರ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಈ ವಿಚಾರವನ್ನು ತಿಳಿಸಿದ್ದಾರೆ. ಆದ್ದರಿಂದ ಧರ್ಮ ಅಂದರೆ ಧಾರಣ ಮಾಡದಂಥವನು ಭಗವಂತನಾದ್ದರಿಂದ ಅವನಿಗೆ ಧರ್ಮ ಅಂತ ಹೆಸರು. ನಮಗೆ ಬೇಕಾದ ವಿಷಯ ಏನಿಲ್ಲೀಗ, ಧರ್ಮ ಅಂದರೆ ಭಗವಂತ ಅಂತ ಅರ್ಥ ಬೇಕು. ಧರ್ಮ್ಯ ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ಜ್ಞಾನ ಅಂತ ಅರ್ಥ. ತೈತ್ತರೀಯ ಆರಣ್ಯಕದಲ್ಲಿ ಭರ್ತ ಸನ್ ಬ್ರಿಯಮಾಣೋ ಬಿಭರ್ತಿ ಅಂತಿದೆ. ಅವನೇ ಭರ್ತ, ಬ್ರಿಯಮಾಣ ಬಿಭರ್ತಿ ಅಂತ ಸ್ಪಷ್ಟವಾಗಿ ಏಕೋ ದೇವೋ ಬಹುಧಾ ನಿವಿಷ್ಟ ಯದಾ ಭಾರಂ ತಂದ್ರಯತೆ ಸಭರ್ತುಂ ಪರಾಸ್ಯ ಭಾರಂ ಪುನಃ ಅಸ್ತಮೇತಿ ಅಂತ ಎಲ್ಲ ಅದರ ವಾಕ್ಯಗಳನ್ನು ಕೇಳ್ತೀವಿ ನಾವು. ಆದ್ದರಿಂದ ಒಬ್ಬನೇ ದೇವ, ಅವನೇ ಭರ್ತೃ, ಅವನೇ ಸ್ವಾಮಿ, ಅವನು ಬಹುಧಾ ನಿವಿಷ್ಟ, ಅವನೇ ಎಲ್ಲ ಕಡೆ ಒಳಗೂ ಹೊರಗೂ ಎಲ್ಲ ಕಡೆ ವ್ಯಾಪಿಸ್ಕೊಂಡವನು ಭಗವಂತನೇ. ಇಡೀ ಜಗತ್ತನ್ನು ಹೊತ್ತುಕೊಂಡು ಜಗತ್ತಿನ ಒಳಗೂ ಕೂಡ ಸೇರಿಕೊಂಡಿರ್ತಾನೆ, ಒಳಗೂ ಸೇರಿಕೊಂಡು ಜಗತ್ತನ್ನು ಹೊತ್ತುಕೊಂಡಿರ್ತಾನೆ ಭಗವಂತ. ವಿಚಿತ್ರವಾದ ಶಕ್ತಿಯ ಒಂದು. ಸಚಯದಾ ಭಾರಂ ಭರ್ತುಂ ನೇಚ್ಛತಿ, ಯಾವಾಗ ಈ ಭೂಮಿಯ ಭಾರವನ್ನು ಹೊತ್ಕೊಳ್ಳೋಕ್ಕೆ ಇಚ್ಛೆ ಪಡಲ್ಲೋ ಏನಾದರೂ ಭಗವಂತ, ಆವಾಗ ತದಾಸೋ ನಶ್ಯತಿ, ಇಡೀ ಬ್ರಹ್ಮಾಂಡ ನಾಶವಾಗಿ ಹೋಗುತ್ತೆ. ಆದ್ದರಿಂದ ಧರ್ಮ ಅಂದರೆ ಧಾರಣ ಮಾಡಿದ್ದಾನೆ. ಯಾವಾಗ ಇವತ್ತು ನಾಳೆ ನಾಡಿದ್ದಂತಲ್ಲ, ಸರ್ವದಾ ಜಗತ್ತನ್ನು ಧಾರಣ ಮಾಡಿದವನಾದ್ದರಿಂದಲೇ ಧರ್ಮ ಅಂದರೆ ಪುಣ್ಯ ಅಂತ ಅರ್ಥ ಇರ್ಬೋದು ನಿಜ, ಆದರೆ ಸಮಗ್ರವಾಗಿ ಯಾವತ್ತೂ ಧಾರಣ ಮಾಡಿದವನು ಭಗವಂತ. ಆದ್ದರಿಂದಲೇ ಧರ್ಮ ಅಂದರೆ ಮುಖ್ಯವಾದ ಅರ್ಥವೇ ಭಗವಂತ. ಅವನಿಗೆ ಸಂಬಂಧಪಟ್ಟ ಜ್ಞಾನವೇ ಧರ್ಮ್ಯ. ಆ ಧರ್ಮ್ಯ ಅದು ಪರೋಕ್ಷ ಜ್ಞಾನ ಅಂತರ್ಥ. ಭಗವಂತನಿಗೆ ಸಂಬಂಧಪಟ್ಟ ಪರೋಕ್ಷ ಜ್ಞಾನವನ್ನು ಪಡೆದುಕೊಂಡ್ರೆ ಭಗವಂತನ ಅಪರೋಕ್ಷ ಜ್ಞಾನ ನಮಗೆ ಸಿದ್ಧವಾಗತ್ತೆ ಅಂತ ತಿಳಿಸ್ತಾರೆ. ಇನ್ನೂ ಸ್ಪಷ್ಟವಾಗಿ ಹೇಳೋದಕ್ಕೋಸ್ಕರ ಸಾಮವೇದದ ಭಾಬ್ರವ್ಯ ಶಾಖೆಯಲ್ಲಿರತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಧರ್ಮೋ ವಾ ಇದಮಗ್ರ ಆಸೀತ್ ನ ಪೃಥಿವೀ ನ ವಾಯು ನ ಆಕಾಶ ನ ಬ್ರಹ್ಮ ನ ರುದ್ರೋ ನ ದೇವಾ ನ ಋಷಯ ಸೋ ಅಧ್ಯಾಯತ್ ಅಂತ ಸ್ಪಷ್ಟವಾಗಿ ಭಾಬ್ರವ್ಯ ಶಾಖಾದಲ್ಲಿ ಸಾಮವೇದದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸ್ಪಷ್ಟವಾಗಿ ಧರ್ಮೋ ವಾ ಇದಮಗ್ರ ಆಸೀತ್. ಪ್ರಳಯ ಕಾಲದಲ್ಲಿ ಯಾರಿದ್ದರು? ಯಾರೂ ಇರಲಿಲ್ಲ. ನ ಪೃಥಿವಿ ನ ವಾಯು ನ ಆಕಾಶ, ಯಾವುದೂ ಇರಲಿಲ್ಲ. ವಾಯು, ಆಕಾಶ, ಪೃಥಿವಿ ಸ್ವತಂತ್ರವಾಗಿ ಯಾವುದೂ ಇರಲಿಲ್ಲ. ಇದು ಬ್ರಹ್ಮದೇವರು ಇರಲಿಲ್ಲ, ರುದ್ರದೇವರಿಲ್ಲ, ದೇವತೆಗಳಿಲ್ಲ, ಋಷಿಗಳಿಲ್ಲ, ಯಾರಿಲ್ಲ. ಧರ್ಮೋವಾ ಇದಮಗ್ರ ಆಸೀತ್. ಇದಂ ಆಸೀತ್, ಇದಿತ್ತು ಅಂತಿದೆಯಲ್ರಿ. ಅಂದರೆ ಇದಂ ಅನ್ನೋ ಶಬ್ದಕ್ಕೆ ಇದು ಅಂತ ಅರ್ಥ ಅಲ್ಲ, ಅಸ್ಯ ಅಗ್ರೇ ಆಸೀತ್ ಅಂತರ್ಥ. ಪ್ರಳಯ ಕಾಲದಲ್ಲಿ ಇದು ಮೊದಲು ಅಗ್ರದಲ್ಲಿ ಇತ್ತು. ಇದು ಯಾವುದದು? ಧರ್ಮೋವಾ, ಧರ್ಮವೇ ಇತ್ತು ಅಂತಂತಾರೆ. ಆದ್ದರಿಂದ ಧರ್ಮ ಅಂದರೆ ಯಾವುದು ಅಂದರೆ ಸಾಕ್ಷಾತ್ ಭಗವಂತ ಅಂತ ಅರ್ಥ. ಅಲ್ಲ, ಧರ್ಮ ಅಂದರೆ ಎಲ್ಲದಕ್ಕಿಂತ ಮೊದಲು ಪ್ರಳಯ ಕಾಲದಲ್ಲೂ ಪುಣ್ಯ ಇತ್ತು ಅಂತ ಹೇಳ್ಕೊಳ್ಬೋದಲ್ಲ. ಅಂದರೆ ನೋಡಿ, ಪುಣ್ಯ ಪಾಪ ಅನ್ನೋದು ಜಡಾತ್ಮಕವಾದದ್ದು.
ಪುಣ್ಯ ಇತ್ತು ಅಂತ ಹೇಳಿದ್ರೆ ಅದೇ ವಾಕ್ಯದಲ್ಲಿ ಕಡೆಗೆ ಹೇಳ್ತಾರೆ ಸೋ ಅಧ್ಯಾಯತೆ, ಅವನು ಧ್ಯಾನ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಪುಣ್ಯ ಜಡ, ಪಾಪ ಜಡ. ಪುಣ್ಯ ಏನು ಧ್ಯಾನ ಮಾಡುತ್ತೆ? ಪುಣ್ಯ ಏನು ಧ್ಯಾನ ಮಾಡೋಕ್ಕಾಗಲ್ಲ. ಆದ್ದರಿಂದ ಧ್ಯಾನ ಮಾಡ್ತಾ ಇತ್ತು ಅಂತ ಸ್ಪಷ್ಟವಾಗಿ ಹೇಳಿದ್ರಿಂದಲೇ ಧರ್ಮ ಅಂದರೆ ಭಗವಂತ ಇದ್ದ, ಅವನು ಧ್ಯಾನವನ್ನು ಮಾಡ್ತಿದ್ದ ಅಂತ ಅರ್ಥ. ಯಾರನ್ನು ಧ್ಯಾನ ಮಾಡ್ತಿದ್ದ? ತನ್ನನ್ನೇ ತಾನು ಧ್ಯಾನ ಮಾಡ್ತಿದ್ದ ಹೊರತು ಅವನು ಧ್ಯಾನ ಮಾಡೋದಕ್ಕೆ ಇನ್ಯಾರು ಧ್ಯೇಯರಾದಂಥ ಅನ್ಯ ವ್ಯಕ್ತಿಗಳು ಭಗವಂತನಿಗಿಲ್ಲ. ನಮಗೆ ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ, ಅವನು ನಮಗೆ ಧ್ಯೇಯನೇ ಹೊರತು ಅವನು ಧ್ಯಾನ ಮಾಡೋಕ್ಕೆ ಮತ್ತೊಬ್ಬ ವ್ಯಕ್ತಿ ಯಾರೂ ಇಲ್ಲ. ಆದ್ದರಿಂದ ಧರ್ಮೋವಾ, ಆದ್ದರಿಂದ ಪೃಥಿವೀ ಧರ್ಮಮೂರ್ಧನಿ ಅಂತ ಇದನ್ನೆಲ್ಲವನ್ನೂ ವಾಕ್ಯಗಳನ್ನು ನೋಡಿದ್ರೆ, ಹಾಗಾದರೆ ಧರ್ಮ ಅಂದರೆ ಭಗವಂತ, ಅವನಿಗೆ ಸಂಬಂಧಪಟ್ಟ ಪರೋಕ್ಷ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ಕೃಷ್ಣ ತುಂಬ ನಮ್ಮ ಮೇಲೆ ದಯೆಯನ್ನು ಮಾಡಿ ಆತ ಕರುಣಾಸಾಗರ ಅಂತ ಕರೆಯೋದು ಇದಕ್ಕೋಸ್ಕರನೇ. ಆದ್ದರಿಂದ ಸ್ಪಷ್ಟವಾಗಿ ಅರ್ಜುನನನ್ನು ಮಾಧ್ಯಮವನ್ನಾಗಿ ಮಾಡಿಕೊಂಡು ಹೇಳ್ತಾ ಇದ್ದಾನೆ, ಈ ಭವಸಾಗರ ಅಂತ ಏನಂತೀವಿ, ಈ ಮೃತ್ಯುನಾಮಕವಾದ ಏನು ಈ ಸಂಸಾರ ಇದೆ, ಈ ಸಂಸಾರದಿಂದ ನೀವೇನಾದರೂ ದಾಟ್ಕೊಂಡು ಹೋಗಬೇಕು ಅಂತ ಇಷ್ಟಪಡೋದಾದರೆ ಆವಾಗ ನೀವು ನಾನು ಮುಂದೆ ಹೇಳ್ತಾ ಇದ್ದೀನಿ ಸರಿಯಾಗಿ ಕೇಳಿಸ್ಕೊಳ್ರಿ, ಆ ಜ್ಞಾನವನ್ನು ಸಂಪಾದನೆ ಮಾಡಿರಿ. ಅದು ಸಾಮಾನ್ಯ ಅಲ್ಲ. ರಾಧವಿದ್ಯಾ ರಾಧಗುಹ್ಯಂ ಪವಿತ್ರಮಿದಮತ್ತಮಂ ಪ್ರತ್ಯಕ್ಷಾವಗಮಂ. ಬರೀ ದೊಡ್ಡ ಜ್ಞಾನ ಅಂತ ಅಷ್ಟೇ ಹೇಳೋದಲ್ಲ. ಇಡೀ ದೊಡ್ಡ ಜ್ಞಾನ ಯಾಕೆ ಅಂತಂದರೆ ಭಗವಂತನ ಅಪರೋಕ್ಷ ಜ್ಞಾನವನ್ನು ತಂದುಕೊಡುತ್ತದು. ಭಗವಂತನ ಅಪರೋಕ್ಷ ಜ್ಞಾನವನ್ನು ತಂದುಕೊಡುವಂಥ ಜ್ಞಾನ ಇದೆಯಲ್ಲ, ಅದು ಸಾಮಾನ್ಯವೇ? ಹಾಗಾದರೆ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಾಧನೀಭೂತವಾದಂಥ ಧರ್ಮ್ಯವಾದ, ಅದು ಭಗವಂತನಿಗೇ ಸಂಬಂಧಪಟ್ಟದ್ದು, ಬೇರೆ ಯಾರಿಗೋ ಸಂಬಂಧಪಟ್ಟಿದ್ದಾದರೆ. ಯಾಕೆಂದರೆ ಅನೇಕ ವ್ಯಕ್ತಿಗಳಿರ್ತಾರೆ ಭಗವಂತನ ಹೊರತಾಗಿ ನಮಗಿನ್ನೇನು ಬೇಡ ಅಂತಿದ್ದಾರೆ. ಅಂಥವ್ರಿಗೂ ಕೂಡ ತಿಳಿಸೋದು ಇದನ್ನೇ. ಇದು ಭಗವಂತನಿಗೆ ಸಂಬಂಧಪಟ್ಟ ಜ್ಞಾನದ ಬಗ್ಗೆನೇ ಹೇಳ್ತಾ ಇರೋದು ನಾವು. ಆದ್ದರಿಂದ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಅದು ಏನಪ್ಪ ತಿಳ್ಕೊಳ್ಳೋಕ್ಕೇನಾದ್ರು ತುಂಬ ಕಷ್ಟ ಇದೆಯಾ ಅಂತ ಅಂದ್ಕೊಳ್ಬೇಡ್ರಿ. ತುಂಬ ಗಹನವಾಗಿದೆ ನಾ ಹೇಳೋ ಜ್ಞಾನ ತಿಳ್ಕೊಳ್ಳೋದು ಅಂತಿಲ್ಲ. ಕರ್ತುಂ ಸುಸುಖಂ, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾಳ ಸರಳವಾದ ಜ್ಞಾನ ಅಂತ ಇಷ್ಟೆಲ್ಲ ಪೀಠಿಗೆಯನ್ನು ಕೊಟ್ಟು ಭಗವಂತ ನಮ್ಮ ಕಣ್ಣುಗಳನ್ನು ಅರಳಿಸಿಕೊಂಡು ಇಡೀ ಮೈಯನ್ನು ಕಿವಿಯಾಗಿಸಿಕೊಂಡು ಏನು ಹೇಳ್ತಾನಪ್ಪ ಭಗವಂತ ಅಂತ ಅತ್ಯಂತ ಉತ್ಸಾಹದಿಂದ ಕೇಳಬೇಕು ಅನ್ನೋ ದೃಷ್ಟಿಯಿಂದಲೇ ಇಷ್ಟು ಕುತೂಹಲವನ್ನು ಮಾಡಿ ಭಗವಂತ ಸುಸುಖಂ ಕರ್ತುಮವ್ಯಯಂ ಹೇಳ್ತೇನೆ ಕೇಳ್ರಿ ಅಂತ ಹೇಳ್ದ ಭಗವಂತ. ಹಾಗಾದರೆ ಭಗವಂತನ ಜ್ಞಾನವನ್ನು ಪಡೆದುಕೊಂಡ್ರೆ ಭಗವಂತನ ಅಪರೋಕ್ಷ ಜ್ಞಾನ ಆಗತ್ತೆ ಅಂತ ಆಯಿತು. ಅದಕ್ಕಂತಾರೆ, ಹಾಗಾದರೆ ಇಷ್ಟು ಸರಳವಾಗಿದೆ ತಿಳ್ಕೊಳ್ಳೋಕ್ಕೆ ಅಂತ ಹೇಳ್ತೀರ. ಹಾಗಾದರೆ ಈಗ ಅನಾದಿ ಕಾಲದಿಂದ ಪ್ರಪಂಚ ಇದೆ. ಅನಾದಿ ಕಾಲದಿಂದ ಪ್ರಪಂಚ ಇದೆ. ಈ ಪ್ರಪಂಚದಲ್ಲಿ, ಈ ಸಂಸಾರದಲ್ಲಿ ಕೋಟಿ 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 ಜನಗಳು ಇಲ್ಲಿ ಒದ್ದಾಡ್ತಾ ಇದ್ದಾರೆ. ಇವರೆಲ್ಲ ಯಾಕೆ ಒದ್ದಾಡ್ತಾ ಇದ್ದಾರೆ? ಹಾಗಾದರೆ ಭಗವಂತ ಹೇಳಿದಂತೆ ತಿಳ್ಕೊಳ್ಳೋಕ್ಕೆ ಅತ್ಯಂತ ಸುಲಭವಾದ ಜ್ಞಾನ ಅಂತ ಹೇಳ್ತೀರಾ. ಅಂಥ ಜ್ಞಾನವನ್ನು ವ್ಯಕ್ತಿಗಳೆಲ್ಲ ಪಡ್ಕೊಂಡು ಈಗ ಅವರೆಲ್ಲರೂ ಕೂಡ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡ್ಕೊಂಡು ಮೋಕ್ಷದಲ್ಲಿರಬೇಕಿತ್ತು. ಮತ್ತು ಇಲ್ಲಿ ಯಾಕೆ ಇಷ್ಟೊಂದು ಕೋಟಿ ಕೋಟಿ ಜನ ಇದ್ದಾರೆ, ಇನ್ನೂ ಕೂಡ ಒದ್ದಾಡ್ತಾ ಇದ್ದಾರೆ? ಯಾಕೋಸ್ಕರ? ಯಾಕೆ ಅಂದರೆ ತಿಳ್ಕೊಳ್ಳೋಕೆ ತುಂಬ ಸರಳ. ಅಂದರೆ ಸರಳವಾದ ಈ ಜ್ಞಾನವನ್ನು ಪಡ್ಕೊಂಡು ಎಲ್ಲರೂ ಮೋಕ್ಷವನ್ನು ಪಡಿಬೋದಾಗಿತ್ತಲ್ಲ ಅಂತಂದರೆ ಅದಕ್ಕೆ ಭಗವಂತ ಶ್ರೀಕೃಷ್ಣ ಅರ್ಜುನನನ್ನು ಉದ್ದೇಶ ಮಾಡಿ, ನಮ್ಮೆಲ್ಲರನ್ನು ಉದ್ದೇಶ ಮಾಡಿ ಹೇಳ್ತಾ ಇದ್ದಾನೆ, ಅಶ್ರದ್ಧದಾನಾಃ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತಮನಿ ಅವರಂತಾರೆ. ಅಶ್ರದ್ಧದಾನ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ. ಹೇ ಪರಂತಪ, ಎಲ್ಲ ಶತ್ರುಗಳನ್ನು ಕೂಡ ನೀನು ನಾಶವನ್ನು ಮಾಡತಕ್ಕಂಥವನು ನಿಜ. ಎಲ್ಲ ಶತ್ರುಗಳನ್ನು ಸದೆ ಬಡಿದು ಬಿಡ್ತೀಯ ಅಂತ ಹೇಳ್ತಾ
ಪದೇ ಪದೇ ಅರ್ಜುನನಿಗೆ ನೋಡಿ ಜ್ಞಾನದ ಬಗ್ಗೆ ಹೇಳಿಕೊಟ್ಟಿರೋದು ಕೃಷ್ಣ. ಈಗ ಜ್ಞಾನದ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದಾಗ ಅರ್ಜುನ ಏನಾದರೂ ಹಾಗಾದರೆ ಅದೇನು ಜ್ಞಾನವನ್ನು ಹೇಳು, ಆ ಜ್ಞಾನವನ್ನು ಸಂಪಾದನೆ ಮಾಡಿ ನಾನು ಮೋಕ್ಷಕ್ಕೆ ಹೊರಟೋಗ್ಬಿಡ್ತೇನೆ ಅಂತ ಏನಾದರೂ ಅರ್ಜುನ ಯುದ್ಧವನ್ನು ಬಿಟ್ಬಿಡ್ತೀನಿ ಅಂತ ಅಂದ್ಬೋದು. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ, ಹೇ ಪರಂತಪ ಎಚ್ಚರಿಸ್ದ, ಅದೆಲ್ಲ ನೀನು ಪಡಿ, ಜ್ಞಾನವನ್ನು ಪಡ್ಕೋ, ಮೋಕ್ಷವನ್ನು ಪಡಿ, ಆಯಿತು ಅದನ್ನೂ ನೀನು ಮಾಡು. ಆದರೆ ನೀನು ಈಗ ನಿಂತುಕೊಂಡಿರೋದು ಯುದ್ಧ ಭೂಮಿಯಲ್ಲಿ. ಆದ್ದರಿಂದ ಇಲ್ಲಿ ಕರಿಬೇಕಾದ್ರೆ ಅರ್ಜುನನಿಗೆ ಮತ್ತೆ ಮತ್ತೆ ಅದನ್ನು ನೆನಪು ಮಾಡಿಸ್ತಾ ಇದ್ದಾನೆ ಕೃಷ್ಣ. ನೆನಪು ಮಾಡಿಸಿ ಹೇಳ್ತಾ ಇದ್ದಾನೆ, ಹೇ ಪರಂತಪ, ಶತ್ರುಗಳು ನಿನ್ನನ್ನು ನೋಡಿದ್ರೆ ವಿಲವಿಲ ಅಂತ ಒದ್ದಾಡ್ತಾರೆ. ಶತ್ರುಗಳಿಗೆ ತಾಪವನ್ನು ಉಂಟು ಮಾಡುವ ಸಾಮರ್ಥ್ಯ ನಿನ್ನಲ್ಲಿದೆ. ಆದ್ದರಿಂದ ಯುದ್ಧದ ಕರ್ಮದಿಂದ ಹಿಮ್ಮುಖವನಾಗಬೇಡ, ಪರಾನ್ಮುಖನಾಗಬೇಡ ಅಂತ ಎಚ್ಚರಿಸೋಕ್ಕೋಸ್ಕರನೇ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾಗಲೂ ಕೂಡ ಅರ್ಜುನನಿಗೆ ಹೇ ಪರಂತಪ ಅಂತ ಸಂಬೋಧನೆಯನ್ನು ಮಾಡಿ ನಿನ್ನ ಕರ್ತವ್ಯವನ್ನು ನೀನು ಮಾಡಲೇಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟ. ಇನ್ನೊಂದು ತಪ ಶಬ್ದಕ್ಕೆ ತಪ ಆಲೋಚನೆ ಅಂತ ಇನ್ನೊಂದು ಅರ್ಥ ಇದೆ, ಜ್ಞಾನ ಅಂತ ಅರ್ಥ ಇದೆ. ಆ ಅರ್ಥವನ್ನು ಇಟ್ಕೊಂಡು ಇನ್ನೊಂದು ದೃಷ್ಟಿಯಿಂದ ನೋಡೋದಾದರೆ ಆವಾಗ ಹೇ ಪರಂತಪ ಅಂದರೆ ಭಗವಂತನನ್ನು ಸರಿಯಾಗಿ ತಿಳ್ಕೊಂಡಂಥವನು ನೀನೇನೇ. ಆದ್ದರಿಂದ ಭಗವದ್ವಿಷಯಕವಾದ ಜ್ಞಾನವುಳ್ಳವನು ನೀನು. ಆದ್ದರಿಂದ ನೀನು ಸ್ವರ್ಗದ ಅಧಿಪತಿ, ನೀನು ಇಂದ್ರನ ಅವತಾರ. ನೀನು ಈ ಜನಗಳು ಮಾತ್ರ ಮೃತ್ಯುರೂಪವಾಗಿರತಕ್ಕಂಥ ಈ ಸಂಸಾರದಲ್ಲಿ ಬಿದ್ದಿದ್ದಾರೆ ಅಂತ ಅವನಿಗೆ ತಿಳಿಸೋದಕ್ಕೋಸ್ಕರವಾಗಿ ಹೇ ಪರಂತಪ ಅನ್ನೋ ಶಬ್ದಕ್ಕೆ ಎರಡೆರಡು ರೀತಿಯಾಗೂ ಅರ್ಥ ಮಾಡ್ಕೊಳ್ಬೇಕು. ನಾವು ಎರಡು ರೀತಿಯಾಗಿ ಅರ್ಥ ಮಾಡಿಕೊಂಡು ಪ್ರಕೃತಕ್ಕೆ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ಯುದ್ಧದಲ್ಲಿ ಅವನನ್ನು ಮುಂದಡಿ ಇಡಿಸಬೇಕು. ಜೊತೆಗೆ ಅವನ ಸ್ವರೂಪ ಏನಿದೆ ಆ ಸ್ವರೂಪವನ್ನು ಕುರಿತು ಅವನ ಆಲೋಚನೆ ಮಾಡುವಂತೆ ಹೇಳ್ತಾ ಹೇ ಪರಂತಪ ಅಂದರೆ ನೀನು ಪರಿಣಾಮಕನಾದ ಭಗವಂತ ಏನಿದ್ದಾನೆ, ಸರ್ವೋತ್ತಮನಾದ ಭಗವಂತ ಏನಿದ್ದಾನೆ, ಅವನ ಜ್ಞಾನವನ್ನು ಪಡೆದಂಥವನು ನೀನು ಅನ್ನೋ ಅಂಶವನ್ನು ಅಲ್ಲಿ ತಿಳಿಸ್ತಾ ಇದ್ದಾನೆ. ತಿಳಿಸಿ ನೋಡು, ನಿಂತರ ಇಡೀ ಜಗತ್ತು ಅಂತ ಭಾವಿಸ್ಕೊಳ್ಬೇಡ ಅರ್ಜುನ ಅಂತ ಅರ್ಜುನನನ್ನು ಸಂಬೋಧನೆಯನ್ನು ಮಾಡ್ತಾ ಇಡೀ ಸಂಸಾರದ ಜನಗಳನ್ನು ಕುರಿತು ಹೇಳ್ತಾ ಇದ್ದಾನೆ ಕೃಷ್ಣ. ಅಶ್ರದ್ಧದಾನಾಹ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಈ ಮೃತ್ಯು ಸಂಸಾರ, ಮೃತ್ಯುರೂಪವಾಗಿರತಕ್ಕಂಥ ನಾನಾ ವಿಧವಾದ ಕ್ಲೇಶಗಳನ್ನು ಪಡ್ತಾ ಇದ್ದಾರೆ ಜನ. ಅಂಥ ನಾನಾ ವಿಧವಾದ ಕ್ಲೇಶಗಳ ಕೂಪವಾಗಿರುವಂಥದ್ದು ಈ ಸಂಸಾರ. ಈ ಸಂಸಾರದ ಮಾರ್ಗದಲ್ಲೇ ಜನ ಎಲ್ಲ ನಿವರ್ತಂತೆ, ನಿತರಾಂ ವರ್ತಂತೆ, ಚೆನ್ನಾಗಿ ಇದರೊಳಗೆ ಇದ್ದುಬಿಟ್ಟಿದ್ದಾರೆ. ಇದನ್ನೇ ಪರಮಸುಖ ಅಂತ ಭಾವಿಸಿಕೊಂಡು ಕಷ್ಟವನ್ನು ಪಡ್ತಾ ಇದ್ದಾರೆ, ನಾನಾ ವಿಧವಾದ ಕಷ್ಟವನ್ನು ಪಡ್ತಾ ಇದ್ದಾರೆ. ಆದರೂ ಇದನ್ನು ಬಿಟ್ಟು ಬರಲಿಕ್ಕೆ ಸಿದ್ಧರಿಲ್ಲ, ಇಲ್ಲೇ ಇದ್ದಾರೆ. ಯಾಕೆ ಇಲ್ಲಿದ್ದಾರೆ ಅಂದರೆ ನಾನು ಹೇಳದ್ನಲ್ಲ, ಸುಖವಾದ ಜ್ಞಾನ ಸುಲಭವಾಗಿ ತಿಳ್ಕೊಳ್ಬೋದು ಅಂತ. ಆ ಧರ್ಮದ ಭಗವಂತನ ಬಗ್ಗೆ ಏನು ಸುಲಭವಾಗಿ ತಿಳ್ಕೊಳ್ಬೋದ ಜ್ಞಾನ ಇದೆಯಲ್ಲ, ಆ ಜ್ಞಾನದಲ್ಲಿ ಜನಗಳಿಗೆ ಶ್ರದ್ಧೆ ಇಲ್ಲ, ಶ್ರದ್ಧಾ ಇಲ್ಲ. ಅಶ್ರದ್ಧದಾನಾಹ ಪುರುಷಾಃ ಧರ್ಮಸ್ಯಾಸ್ಯ ಹೇ ಪರಂತಪ, ಭಗವಂತನ ಕುರಿತಾಗಿ ಅವನ ಜ್ಞಾನದ ಕುರಿತಾಗಿ ಜನಗಳಿಗೆ ಶ್ರದ್ಧೆ ಇಲ್ಲದೆ ಇರೋದರಿಂದ ಅಪ್ರಾಪ್ಯ ಮಾಂ ನಿವರ್ತಂತೆ, ನನ್ನನ್ನು ಅವ್ರ ಕೈಲಿ ಹೊಂದಲಿಕ್ಕಾಗಲಿಲ್ಲ, ನನ್ನ ಮೋಕ್ಷವನ್ನು ಅವರು ಪಡೆಯಲಿಲ್ಲ. ನಿರಂತರವಾಗಿ ಇದೇ ಮೃತ್ಯುರೂಪವಾದಂಥ ಈ ಸಂಸಾರದ ಬಾವಿಯಲ್ಲೇ ನಿತರಾಂ ವರ್ತಂತೆ, ಇಲ್ಲೇ ಇದ್ದಾರೆ, ಇಲ್ಲೇ ಒದ್ದಾಡ್ತಾ ಇದ್ದಾರೆ. ಶ್ರದ್ಧೆ ಇಲ್ಲ ಅವರಿಗೆ. ಯಾಕೆ ಅಂದರೆ ಈ ಸಂಸಾರದಲ್ಲಿ ದೊರಕುವ ಅತ್ಯಲ್ಪವಾದ ಸುಖ ಏನಿದೆ, ಆಹಾ ಇದೇ ಮಹತ್ತಾದ ಸುಖ ಅಂತ ಭಾವಿಸ್ಕೊಳ್ತಾರೆ, ಮತ್ತು ಇಲ್ಲೇ ಇದ್ದು ಬಿಡ್ತಾರೆ. ಸಂಸಾರದಲ್ಲಿ ಉಂಟಾಗತಕ್ಕಂಥ ಕಷ್ಟಗಳು ಅರಿವಿಲ್ಲ ಅಂತಲ್ಲ, ಅರಿವಿದೆ. ತುಂಬ ಕಷ್ಟಪಟ್ಟಿದ್ದಾರೆ, ನಾನಾ ವಿಧವಾದ ವೇದನೆಗಳನ್ನು, ಆದಿವ್ಯಾಧಿಗಳನ್ನು. ಆದಿ ಅಂದರೆ ಮಾನಸಿಕವಾದ ರೋಗಗಳು,
ವ್ಯಾಧಿ ಅಂದರೆ ಶಾರೀರಿಕವಾದ ರೋಗಗಳು. ಇದೆಲ್ಲವನ್ನು ಪಡೆದಾಗಲೂ ಕೂಡ ಆವಾಗ ಅವ್ರಿಗೆ ಅನ್ನಿಸ್ತಾ ಇರುತ್ತೆ, ಅಯ್ಯಯ್ಯೋ ಬೇಡ, ನಮಗೆ ಈ ಸಂಸಾರ ಬೇಡ, ದೇವರೇ ಸಂಸಾರದಿಂದ ನನ್ನನ್ನು ಬಿಡುಗಡೆಗೊಳಿಸು ಅಂತಿರ್ತಾರೆ ನಿಜ. ಆದರೆ ಅಲ್ಪ ಸ್ವಲ್ಪ ಸುಖ ದೊರಕಿದ ಕೂಡಲೇ ಮತ್ತೆ ಭಗವಂತನ ನೆನಪು ಆಗೋದಿಲ್ಲ, ಮರೆತು ಬಿಡ್ತಾರೆ, ಶ್ರದ್ಧೆ ಇಲ್ಲ. ಆದ್ದರಿಂದ ಶಾಸ್ತ್ರ ವಿಷಯಕವಾದ ಏನು ಜ್ಞಾನ ಇದೆ, ಶಾಸ್ತ್ರಗಳಿಂದ ಉಂಟಾಗುವ ಪರೋಕ್ಷ ಜ್ಞಾನ ಇದೆ, ಆ ಜ್ಞಾನದಲ್ಲಿ ಅವರಿಗೆ ಆಸಕ್ತಿ ಇಲ್ಲದೆ ಇರೋದರಿಂದ ಈ ಮೃತ್ಯುರೂಪವಾದ ಸಂಸಾರದಲ್ಲೇ ಚೆನ್ನಾಗಿ ಇದ್ದುಬಿಟ್ಟಿದ್ದಾರೆ. ಆದ್ದರಿಂದ ಅದು ಸರಳ ನಿಜ, ಆದರೆ ಅದರಲ್ಲಿ ಶ್ರದ್ಧೆ ಇಲ್ಲ ಅಂತ ಶ್ರೀಕೃಷ್ಣ ನಮ್ಮೆಲ್ಲರ ಅವಸ್ಥೆಯನ್ನು ಬಹಳ ನೇರವಾದ ನುಡಿಗಳಿಂದ ಶ್ರೀಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂಥ ಈ ಎಲ್ಲ ಭಗವದ್ಗೀತೆಯ ವಚನ ಕುಸುಮಗಳನ್ನು ಕೂಡ, ವಚನ ಪ್ರಸೂನಗಳ ಮಾಲೆಯನ್ನು ಆ ಭಗವಂತನ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡಿ ಕೃಷ್ಣಾರ್ಪವನ್ನು ಹೇಳ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಇಷ್ಟೊತ್ತು ಆಚಾರ್ಯರ ಪ್ರವಚನವನ್ನು ನಾವೆಲ್ಲರೂ ಕೂಡ ಕೇಳಿ ಶ್ರೀಕೃಷ್ಣ ಪರಮಾತ್ಮರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ. ಪ್ರತಿ ದಿವಸವೂ ಕೂಡ ಈ ಭಗವದ್ಗೀತೆಯ ಪಾರಾಯಣ ಒಂದೇ ಅಲ್ಲದೆ ಪ್ರವಚನೆಯನ್ನು ಕೂಡ ಶ್ರವಣ ಮನನ ನಿಧಿಧ್ಯಾಸಗಳಂತ ಹೇಳಿದಾರು ಉಪನಿಷತ್ತುಗಳಲ್ಲಿ. ಹಾಗಾಗಿ ಮೊದಲನೆಯದಾಗಿ ಶ್ರವಣಂ ನಾವೆಲ್ಲರೂ ಕೂಡ ಮಾಡಲೇಬೇಕು ಎಂಬ ಉದ್ದೇಶದಿಂದ ಪ್ರವಚನೆಯನ್ನು ನಾವೆಲ್ಲರೂ ಕೂಡ ಶ್ರವಣವನ್ನು ಮಾಡಿ ಧನ್ಯರಾಗೋಣ ಅಂತ ಹೇಳಿ ಈಗ 9ನೇ ಅಧ್ಯಾಯದ ಪಾರಾಯಣವನ್ನು ಭಕ್ತಿ ಶ್ರದ್ಧೆಯಿಂದ ಎಲ್ಲರೂ ಕೂಡ ಸಾವಧಾನವಾಗಿ ಶ್ರೀಕೃಷ್ಣ ಪರಮಾತ್ಮರ ಒಂದು ದಿವ್ಯಾನುಗ್ರಹ ಕಾರಕರಾಗೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಂಡು ಈಗ 9ನೇ ಅಧ್ಯಾಯದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜವಿದ್ಯಾ ರಾಜಗುಹ್ಯಯೋಗೋ ನಾಮ ನವಮೋऽಧ್ಯಾಯಃ. ಶ್ರೀಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಅಶ್ರದ್ಧಧಾನಾಃ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ. ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮಾ ಭೂತಭಾವನಃ ಯಥಾಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ
ಸರ್ವಭೂತಾನಿ ಕೌಂತೇಯ ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ ಕಲ್ಪಾದೌ ವಿಸೃಜಾಮ್ಯಹಂ ಪ್ರಕೃತಿಂ ಸ್ವಾಮವಷ್ಟಭ್ಯ ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್ ಅವಶಂ ಪ್ರಕೃತೆ ವಶಾತ್ ನ ಚ ಮಾಂ ತಾನಿ ಕರ್ಮಾಣಿ ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು ಅಸಕ್ತಂ ತೇಷು ಕರ್ಮಸು ಮಯಾಧ್ಯಕ್ಷೇಣ ಪ್ರಕೃತಿಃ ಮಯಾ ದಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ ಜಗದ್ವಿಪರಿವರ್ತತೆ ಅವಜಾನಂತಿ ಮಾಂ ಮೂಢಾಃ ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಂ ಮಮ ಭೂತಮಹೇಶ್ವರಂ ಮೋಘಕರ್ಮಾಣೋ ಮೋಘಾಶ ಮೋಘಕರ್ಮಾಣಂ ಮೋಘಜ್ಞಾನಾವಿಚೇತಸಃ ಮೋಘಜ್ಞಾನವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಪ್ರಕೃತಿಂ ಮೋಹಿನೀಂ ಶ್ರಿತಾ ಮಹಾತ್ಮಾನಸ್ತು ಮಾಂ ಪಾರ್ಥ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ದೈವೀಂ ಪ್ರಕೃತಿಮಾಶ್ರಿತಾ ಭಜಂತ್ಯನನ್ಯಮನಸೋ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ಜ್ಞಾತ್ವಾ ಭೂತಾದಿಮವ್ಯಯಂ ಸತತಂ ಕೀರ್ತಯಂತೋ ಮಾಂ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ ನಿತ್ಯಯುಕ್ತಾ ಉಪಾಸತೆ ಜ್ಞಾನಯಜ್ಞೇನ ಚಾಪ್ಯನ್ಯೇ ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ ಬಹುಧಾ ವಿಶ್ವತೋ ಮುಖಂ ಅಹಂ ಕ್ರತುರಹಂ ಯಜ್ಞಃ ಅಹಂ ಕ್ರತುರಹಂ ಯಜ್ಞಃ ಸ್ವಧಾಹಮಹಮೌಷಧಂ ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ ಅಹಮಗ್ನಿರಹಂ ಹುತಂ ಪಿತಾಹಮಸ್ಯ ಜಗತೋ ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರಃ ವೇದ್ಯಂ ಪವಿತ್ರಮೋಂಕಾರಃ ರುಕ್ಸಾಮಯಜುರೇವ ಚ ವೃಕ್ಷಾಮಯಯುರೇವ ಚ ಗತಿರ್ಭರ್ತಾ ಪ್ರಭುಃ ಸಾಕ್ಷಿ ಗತಿರ್ಭರ್ತಾ ಪ್ರಭುಃ ಸಾಕ್ಷಿ ನಿವಾಸ ಶರಣಂ ಸುಹೃತ್ ನಿವಾಸ ಶರಣಂ ಸುಹೃತ್ ಪ್ರಭವಃ ಪ್ರಳಯಸ್ಥಾನಂ ಪ್ರಭವಃ ಪ್ರಳಯಸ್ಥಾನಂ ನಿಧಾನಂ ಬೀಜಮವ್ಯಯಂ ನಿಧಾನಂ ಬೀಜಮವ್ಯಯಂ ತಪಾಮ್ಯಹಮಹಂ ವರ್ಷಂ ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮ್ಯುತ್ಸೃಜಾಮಿ ಚ ನಿಗೃಹ್ಣಾಮ್ಯುತ್ಸೃಜಾಮಿ ಚ
ಅಮೃತಂ ಚೈವ ಮೃತ್ಯುಶ್ಚ ಅಮೃತಂ ಚೈವ ಮೃತ್ಯುಶ್ಚ ಸದಸತ್ಯಾಹಮರ್ಜುನ ಸದಸಚ್ಚಾಹಮರ್ಜುನ ತ್ರೈವಿದ್ಯಾ ಮಾಂ ತ್ರೈವಿದ್ಯಾಮಾ ಸೋಮಪಾಃ ಪೂತಪಾಪಾ ಸೋಮಪಾಪೂತಪಾಪಾ ಯಜ್ಞೈರಿಷ್ಟ್ವಾ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್ ದಿವಿ ದೇವ ಭೋಗಾನ್ ತೇ ತಂ ಭುಕ್ತ್ವಾ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮ ಏವಂ ತ್ರಯೀ ಧರ್ಮ ಮನುಃ ಪ್ರಪನ್ನಾಃ ಮನುಪ್ರಪನ್ನಾಃ ಗತಾಗತಂ ಗತಾಗತಂ ಕಾಮಕಾಮಾ ಲಭಂತೆ ಕಾಮಕಾಮಾ ಲಭಂತೆ ಅನನ್ಯಾಶ್ಚಿಂತಯಂತೋ ಮಾಂ ಅನನ್ಯಾಸ್ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಯೋಗಕ್ಷೇಮಂ ವಹಾಮ್ಯಹಂ ಯೇಪ್ಯನ್ಯದೇವತಾ ಭಕ್ತಾಃ ಯೇಪ್ಯನ್ಯದೇವತಾ ಭಕ್ತಾಃ ಯಜಂತೆ ಶ್ರದ್ಧಯಾನ್ವಿತಾಃ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ ಯಜಂತ್ಯ ವಿಧಿಪೂರ್ವಕಂ ಅಹಂ ಹಿ ಸರ್ವಯಜ್ಞಾನಾಂ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ನ ತು ಮಾಮಭಿಜಾನಂತಿ ತತ್ವೇನಾತಸ್ಯ ವಂತಿತೆ ತತ್ವೇನಾತಸ್ಯ ವಂದಿತೆ ಯಾಂತಿ ದೇವವ್ರತಾ ದೇವಾನ್ ಯಾಂತಿ ದೇವವ್ರತಾ ದೇವಾನ್ ಪಿತॄನ್ಯಾಂತಿ ಪಿತೃವ್ರತಾಃ ಪಿತॄನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯಾಃ ಭೂತಾನಿ ಯಾಂತಿ ಭೂತೇಜ್ಯಾಃ ಯಾಂತಿ ಮದ್ಯಾಜಿನೋಪಿ ಮಾಂ ಯಾಂತಿ ಮದ್ಯಾಜಿನೋಪಿ ಮಾಂ ಪತ್ರಂ ಪುಷ್ಪಂ ಫಲಂ ತೋಯಂ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಶ್ನಾಮಿ ಪ್ರಯತಾತ್ಮನಃ ಯತ್ಕರೋಷಿ ಯದಶ್ನಾಸಿ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಶ್ಯಸಿ ಕೌಂತೇಯ ಯತ್ತಪಶ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ ತತ್ಕುರುಷ್ವ ಮದರ್ಪಣಂ ಶುಭಾಶುಭಫಲೈರೇವಂ ಶುಭಾಶುಭಫಲೈರೇವಂ ಮೋಕ್ಷ್ಯಸೆ ಕರ್ಮಬಂಧನೈಃ ಮೋಕ್ಷಸೆ ಕರ್ಮಬಂಧನೈಃ ಸನ್ಯಾಸಯೋಗಯುಕ್ತಾತ್ಮಾ ಸನ್ಯಾಸಯೋಗಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ ವಿಮುಕ್ತೋ ಮಾಮುಪೈಷ್ಯಸಿ ಸಮೋಹಂ ಸರ್ವಭೂತೇಷು ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಯೇ ಭಜಂತಿ ತು ಮಾಂ ಭಕ್ತ್ಯಾ
मयि ते तेषु चाप्यहम् मयि तेषु चाप्यहम् अपि चेत् सुदुराचारो अपि चेत् सुदुराचारो भजते मामनन्यभाक् भजते मामनन्यभाक् साधुरेव समन्तव्यः साधुरेव समन्तव्यः सम्यग् व्यवसितो हि सः सम्यग् व्यवसितो हि सः क्षिप्रं भवति धर्मात्मा क्षिप्रं भवति धर्मात्मा शश्वच्छान्तिं निगच्छति शश्वच्छान्तिं निगच्छति कौन्तेय प्रतिजानीहि कौन्तेय प्रतिजानीहि न मे भक्तः प्रणश्यति न मे भक्तः प्रणश्यति मां हि पार्थव्यपाश्रित्य मां हि पार्थव्यपाश्रित्य एऽपि स्युः पापयोनयः येऽपि स्युः पापयोनयः स्त्रियो वैश्यास्तथा शूद्राः स्त्रियो वैश्यास्तथा शूद्राः तेऽपि यान्ति परां गतिम् तेऽपि यान्ति परां गतिम् किं पुनर्ब्राह्मणाः पुण्याः किं पुनर्ब्राह्मणाः पुण्याः भक्ता राजर्षयस्तथा भक्ता राजर्षयस्तथा अनित्यमसुखं लोकम् अनित्यमसुखं लोकम् इमं प्राप्य भजस्व माम् इमं प्राप्य भजस्व माम् मन्मना भव मद्भक्तो मन्मना भव मद्भक्तो मद्याजी मां नमस्कुरु मद्याजी मां नमस्कुरु मामे वैष्यसि युक्त्वैवम् मामे वैश्यसि युक्त्वैवम् आत्मानं मत्परायणः आत्मानं मत्परायणः इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे राजविद्या राजगुह्ययोगो नाम राजविद्या राजगुह्यो नाम नवमोऽध्यायः नवमोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीविजयो भूतिः ध्रुवा नीतिर्मतिर्मम ಧ್ರುವ ನೀತಿರ್ಮತಿರ್ಮಮ ತಾವೆಲ್ಲರೂ ಕೂಡ ಈಗ 9ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿದ್ದೀರಿ. ಆ ಪಾರಾಯಣದ ಶ್ಲೋಕಾಂತರ್ಗತ ಯಾವುದೇ ಒಂದು ಪದಗಳಲ್ಲಿ ನಾವು ತಪ್ಪುಗಳು ಹೇಳಿದ್ದಲ್ಲಿ ನಮಗೆ ಆ ಪರಮಾತ್ಮರ ಒಂದು ಅನುಗ್ರಹದಿಂದ ಕ್ಷಮೆ ಇರಲಿ ಎಂಬ ಉದ್ದೇಶದಿಂದ ಈಗ ಕ್ಷಮಾ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಮಾಡೋಣ. ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೆ. ನಾರಾಯಣ ನಮೋಸ್ತುತೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.
ಇವತ್ತು ಶ್ರೀನಿವಾಸ ದೇವರ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಭಕ್ತಿ ಶ್ರದ್ಧೆಯಿಂದ ಮನದಲ್ಲಿ ನಮ್ಮ ಹೃದಯದಲ್ಲಿ ಕೂಡ ಶ್ರೀನಿವಾಸನನ್ನು ಪ್ರಾರ್ಥಿಸಿ ಈ ಶ್ಲೋಕವನ್ನು ಹೇಳೋಣ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀ ಶ್ರೀನಿವಾಸಾಯ ಮಂಗಳಂ. ಓ